ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಇವತ್ತು ಅವರ ಆತ್ಮೀಯರೇ. ರೋಹಿತ್ ವೇಮುಲ ಕಾಯ್ದೆ ರೂಪಿಸಿ ಅಥವಾ ಕಾಯ್ದೆ ಮಾಡಿ ಅಂಥೇಳಿ ರಾಹುಲ್ ಗಾಂಧಿಯವರು ನಮ್ಮ ಸಿದ್ದರಾಮಯ್ಯನವ್ರಿಗೆ ಡೈರೆಕ್ಷನ್ಸ್ ಮಾಡ್ತಾ ಇದ್ದಾರೆ. ಮಾಡ್ರಪ್ಪ, ಅದು ನಿಮ್ಮಿಂದ ಸಾಧ್ಯದ. ಏನಿದು ವೇಮುಲ, ಯಾರು ಇವರು ವೇಮುಲ ಅಂತ ಭಾಳ ಜನರಿಗೆ ಗೊತ್ತಿರೋಕ್ಕಿಲ್ಲ. ನಿಜವಾಗಿ ಇವರೆಲ್ಲರಿಗೂ ಗೊತ್ತಾಗಬೇಕಂತ ವಿಷಯನ. ಯಾಕಪ್ಪ ಅಂದ್ರೆ 2016 ದಲಿತ ಸಮುದಾಯದಿಂದ ಬರುತ್ತಿರುವಂಥ ಈ ವ್ಯಕ್ತಿ ರೋಹಿತ್ ವೇಮುಲ ಅವರು ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ಕಲಿಯುವಂಥವರು. ಅಂಥವ್ರನ್ನು ಒಂದು ಸಂಶೋಧನಾ ವಿದ್ಯಾರ್ಥಿ PhD ಮಾಡುತ್ತಿರುವಂಥ ವ್ಯಕ್ತಿ. ಅವರಿಗೆಲ್ಲ ಟಾರ್ಚರ್ ಕೊಟ್ಟ ಕಾರಣಕ್ಕಾಗಿ ಒಂದು ತಾರತಮ್ಯ ಅಲ್ಲಿಯ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ, ಅಲ್ಲಿ ಕಾಲೇಜ್ ಆಡಳಿತ ವ್ಯವಸ್ಥೆ, ಯೂನಿವರ್ಸಿಟಿ ವ್ಯವಸ್ಥೆ ಅಥವಾ ಮತ್ಯಾವುದೋ ಆಗಿರ್ಬೋದು, ಅಲ್ಲಿಯ ಬಲಪಂಥಿ ವಿಚಾರಧಾರ ಜನರಾಗಿರ್ಬೋದು, ಅವರ ಮಧ್ಯದ ತಿಕ್ಕಾಟದ ನಡುವ ಇವರನ್ನು ಭಾಳ ಸಣ್ಣದಾಗಿ ಅಲ್ಲಿಯ ಶಿಕ್ಷಕ ವೃಂದ ಅವ್ರ ಜೊತೆ ವರ್ತನೆ ಮಾಡಿದ್ರಿಂದಾಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋದು ನಾವು ನೋಡಿದ್ದೀವಿ. ಅದೊಂದು ಸಾಕಷ್ಟು ಆ ಸಮಯದಲ್ಲಿ ಚರ್ಚೆ ವಿಷಯನೂ ಆಗಿದೆ, ಇವತ್ತಿಗೂ ಚರ್ಚೆ ವಿಷಯ ಅದು. ಈ ದೇಶದಲ್ಲಿ ಜಾತಿ ಪದ್ಧತಿ ನಾವೆಲ್ಲರೂ ಮಾತಾಡ್ತೀವಿ. ಅದ ತಕ್ಷಣ ಹೋಗ್ಬೇಕ್ರಿ ಜಾತಿ ಪದ್ಧತಿ ಹೋಗ್ಬೇಕ್ರಿ. ಆದರೆ ಹೋಗ್ಸೋರು ಯಾರು, ದೂರ ಮಾಡೋರು ಯಾರು? ನೋಡಿದ್ರಿ, ಬಸವಣ್ಣವ್ರ ಕಾಲದಲ್ಲೂ ಸಹಿತ ಆಯ್ತದು. ಇದ ಜಾತಿಯ ವಿರೋಧವಾಗಿ ಹೋರಾಟ ಮಾಡಿದ್ದಕ್ಕಾಗಿ ಬಸವಣ್ಣವರ ಹತ್ಯೆನೂ ಆಗಿ ಹೋಗಿಬಿಡ್ತು. ಅವತ್ತು ಇಡೀ ಒಂದು ವ್ಯವಸ್ಥೆ ಅಲ್ಲೋಲು ಕಲ್ಲೋಲ ಆಗುತ್ತೆ ಅನ್ನೋದು ಸಹಿತ ನಾವು ನೋಡಿದ್ದೀವಿ. ಸಂಘರ್ಷ ಆಯಿತು, ಕ್ರಾಂತಿ ಆಯಿತು ಅಂತ ನಾವು ಹೇಳ್ತೀವಿ. ಇವತ್ತು ನಾವು 21ನೇ ಶತಮಾನದರೂ ಸಹಿತ ನಾವು ಇನ್ನೂ ಸಹಿತ ಜಾತಿಗಳ ಮಧ್ಯದಲ್ಲೇ ನಾವು ಜಾತಿಗಳ ಮಧ್ಯದಲ್ಲಿ ಸಿಕ್ಕೊಂಡು ಒದ್ದಾಡ್ತಾ ಇದ್ದೇವೆ. ನಾ ಹೆಚ್ಚು ನೀ ಹೆಚ್ಚು ಅಂತೇಳಿ. ಅಷ್ಟಲ್ಲ, ಇನ್ನೂ ಅಸ್ಪೃಶ್ಯರನ್ನು ಮುಟ್ಟಿಸಿಕೊಳ್ಳೋದಂಥ ಸ್ಥಿತಿಗಳು ನಮ್ಮ ಇನ್ನೂ ಅನೇಕ ಜನ ಇದ್ದಾರೆ, ಮನಸ್ಥಿತಿ ಅವರಿದ್ದಾರೆ, ಭಾಳಷ್ಟು ಇದ್ದಾರೆ, ಇಲ್ಲ ಅಂತಲ್ಲ. ಅವರೆಲ್ಲರೂ ಇವತ್ತು ಆಯಕಟ್ಟಿನ ಸ್ಥಾನದಲ್ಲಿರುವುದರಿಂದಾಗಿ ಸಹಜವಾಗಿ ವ್ಯವಸ್ಥೆಯನ್ನು ಬದಲಾಯಿಸೋದು ಭಾಳ ಕಷ್ಟ ಅನ್ನೋದು ಅಷ್ಟು ಸತ್ಯದ. ಆ ದಿಶೆಯಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ಇದನ್ನು ಮಾಡ್ತಾ ಬಂದಿದ್ದದು. ಜಾತಿ ಪದ್ಧತಿಯನ್ನು ಹೋಗಲಾಡಿಸ್ಬೇಕು ಅಂತ ಹೇಳ್ತು. ಆದರೆ ಆ ಪದ್ಧತಿಗೆ ಒಂದು ವಿರೋಧ ಮಾಡುವಂಥ ವ್ಯವಸ್ಥೆ ಮಾಡಲಿಲ್ಲ. ಕೆಲವೊಂದು ಏನೋ ಕಾಲದ ಅನಿವಾರ್ಯತೆಯಿಂದಾಗಿ ಒಂದಿಷ್ಟು ಅನುಕೂಲಗಳು ಮಾಡ್ತಾ ಬಂದರು. ರಿಸರ್ವೇಷನ್ ಅನಿವಾರ್ಯ ಆಯಿತು, ಕೊಟ್ಟರು. ಆದರೆ ನಿಜವಾಗಿಯೂ ಒಂದು ಈ ಮೇಲ್ಜಾತಿ ಮತ್ತು ಕೆಳಜಾತಿ ಮಧ್ಯದಲ್ಲಿ ಒಂದು ಏನು ಆತ್ಮೀಯತೆ ಬರಬೇಕಾಗಿತ್ತು. ಇಷ್ಟರಲ್ಲೇ ಅದು ಆಗಲಿಲ್ಲ. ಇದಕ್ಕೆ ಕಾರಣ ಒಂದು ಸ್ಪಷ್ಟವಾಗಿ ಶಿಕ್ಷಣ ಅಂತ. ಅಂಬೇಡ್ಕರ್ ಅವರು